ಓಂ ಬೂಂ ಬುಧಾಯ ನಮಃ. ಓಂ ನಮೋ ನಾರಾಯಣಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಬುಧ ಗ್ರಹ ವೃಶ್ಚಿಕ ರಾಶಿಗೆ ಪ್ರವೇಶ ಆಗಿದೆ. 6ನೇ ತಾರೀಕು ಡಿಸೆಂಬರ್ ಪ್ರವೇಶ ಆಗಿದೆ. 29ನೇ ತಾರೀಕು ಡಿಸೆಂಬರ್ವರೆಗೂ ಕೂಡ ವೃಶ್ಚಿಕ ರಾಶಿನಲ್ಲಿ ಬುಧ ಫಲ ಕೊಡ್ತಾನೆ. 2 ಕ್ರಿಟೀರಿಯಾ ನೆನಪಲ್ಲಿಟ್ಕೊಳ್ಳಿ. ಫಸ್ಟ್ ಕ್ರಿಟೀರಿಯಾ, ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬುಧ ಇದ್ದರೆ ನಾನು ಹೇಳೋದು ಅಪ್ಲೈ ಆಗುತ್ತೆ 20%. 2ನೇ ಕ್ರಿಟೀರಿಯಾ, ನಿಮ್ಮ ದಶಾ ಅಥವಾ ಭುಕ್ತಿ ಅಂತರ್ಭುಕ್ತಿ ಯಾವ ಗ್ರಹ ನಡೀತಾ ಇದೆ ಅದು ಗೋಚಾರದಲ್ಲಿ ಬುಧನ ನಕ್ಷತ್ರದಲ್ಲಿದ್ದರೆ 30% ಅಪ್ಲೈ ಆಗುತ್ತೆ. ಈ 2 ಕ್ರಿಟೀರಿಯಾದಲ್ಲಿದ್ದರೆ ನೋಡ್ಕೊಳ್ಳಿ. ರಾಶಿಯಿಂದ ನೋಡಿಕೊಂಡ್ರೆ ಅಪ್ಲೈ ಇಲ್ಲ, ಲಗ್ನದಿಂದ ನೋಡಿಕೊಂಡ್ರು ಈ ಒಂದು 2 ಕ್ರಿಟೀರಿಯಾ ಇರಬೇಕು, ಆವಾಗ ಮ್ಯಾಚ್ ಆಗುತ್ತೆ, ಇಲ್ಲಾಂದರೆ ಮ್ಯಾಚ್ ಆಗಲ್ಲ. ಉಳಿದಿದ್ದು 70 to 80% ನಿಮ್ಮ ಜಾತಕಕ್ಕೆ ಇದು ಹ್ಯಾಡ್ ಆನ್ ಮಾಡ್ತಾರೆ. ಓಕೆ, ಸೊ ಹಾಗೆ ಜಾತಕದಲ್ಲಿ ಬುಧನ ಕೆಲಸ ಏನು? ಕಾರಕದ ಮೇಲೆ ವರ್ಕ್ ಆಗುತ್ತೆ. ಪ್ಲಸ್ ಯಾವ ಮನೆಯಲ್ಲಿ ಕೂತಿದೆ ಆ ಮನೆ ಮೇಲೆ ಆ ಕಾರಕ ವರ್ಕ್ ಮಾಡುತ್ತೆ. ಈಗ ಬುಧ ಕಾರಕ ಫಾರ್ ಥಿಂಕಿಂಗ್. ಯಾವ ಮನೇಲಿ ಕೂತಿದೆ ನಿಮ್ಮ ದಿನಪೂರ್ತಿ ಥಿಂಕಿಂಗು, ಜೀವನದ ಥಿಂಕಿಂಗು ಅಲ್ಲಿರುತ್ತೆ. ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ. ಅಸ್ಟ್ರಾಲಜಿ ಅಂದರೆ ಅದು ಸಿಂಪಲ್ಲಾಗೆ ಡೀಪಾಗಿ ಹೇಳುತ್ತೆ, ಸಖತ್ತಾಗಿ ಹೇಳುತ್ತೆ. ನಿಮ್ಮ ಥಿಂಕಿಂಗ್ ಹಿಂಗೆ ಅಂತ ಹೇಳುತ್ತೆ. ಕೆಲವ್ರು ಕೇಳ್ತಿರ್ತಾರೆ, ಇವ್ರು ಯಾವ ಮನಸ್ಥಿತಿನಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ಈ ಥಿಂಕಿಂಗ್ ಹಿಂಗೆ ನೋಡಕ್ಕೆ ಬಿಡ್ಬೋದು ಯಾವ ಮನಸ್ಥಿತಿ ಇದೆ ಅಂತ. ಸೊ ದಟ್ ಈಸ್ ಅಸ್ಟ್ರಾಲಜಿ. ಅದು ಹಣೆ ಬರ ಹೇಳುತ್ತೆ, ಸತ್ಯನೇ. ಅದನ್ನು ಚೇಂಜ್ ಮಾಡ್ಕೋಬೋದು. ಕೆಲವು ಕೆಟ್ಟ ಸ್ಥಾನದಲ್ಲಿ ಏನಾರು ಬುಧ ಕೂತ್ಕೊಂಡು ಕೆಟ್ಟ ಥಿಂಕಿಂಗ್ ಬಂದರೆ ಏನು ಮಾಡಬೇಕು? ಚೇಂಜ್ ಮಾಡ್ಕೋಬೇಕು. ಹಂಗೆ ಇರಬೇಕು ಅಂತ ಅಲ್ಲ. ಒಳ್ಳೆ ಥಿಂಕಿಂಗ್ ಇತ್ತು ಅಂದರೆ ಅದು ಆಟೋಮೆಟಿಕ್ ಒಳ್ಳೆ ಕೆಲಸನೇ ಮಾಡಿಸುತ್ತೆ. ಅದ್ರ ಜೊತೆ ನಿಮ್ಮ ಎಕ್ಸ್ಟ್ರಾ ಪ್ಲ್ಯಾನೆಟ್ಸ್ದು ಬಲ ಬೇಕಾಗುತ್ತೆ, ಇನ್ನೇನು ಪ್ರಚೋದನೆ ಆಗುತ್ತೆ ಅನ್ನೋದಕ್ಕೆ. ಸೊ 9 ಗ್ರಹಗಳು ಕೂಡ ಪ್ರಚೋದನೆ ಮಾಡುತ್ತೆ, ಟ್ರಿಗರ್ ಮಾಡುತ್ತೆ. ದಶಾಭುಕ್ತಿನಲ್ಲಿ ಬಂದಿರತಕ್ಕಂಥ ಗ್ರಹ ಯಾವ ಮನೇಲಿ ಕೂತ್ಕೊಂಡಿರುತ್ತೋ ಇನ್ನೂ ಸಖತ್ತಾಗಿ ಟ್ರಿಗರ್ ಮಾಡುತ್ತೆ. ಒಳ್ಳೆಯದಕ್ಕೂ ಟ್ರಿಗರ್ ಮಾಡ್ಬೋದು, ಕೆಟ್ಟದಕ್ಕೂ ಟ್ರಿಗರ್ ಮಾಡ್ಬೋದು. ದಟ್ ಈಸ್ ಕರ್ಮಫಲ. ಈಗ 12 ಲಗ್ನನೂ ಹೇಳ್ಕೊಂಡು ಹೋಗ್ಬೋಣ. ಫಟಾಫಟ್ ಮುಗಿಸ್ಕೊಂಡು ಹೋಗ್ತೀನಿ, ಕೇಳ್ಕೊಂಬಿಡಿ. ಫಸ್ಟ್ ಒನ್ ಮೇಷ ಲಗ್ನ. ಎಜುಕೇಷನ್ ಸ್ವಲ್ಪ ಡಲ್ ಇದೆ, ಕಾನ್ಸಂಟ್ರೇಟ್ ಮಾಡಿ. ಜಾಬು ಅವಮಾನ ಅಪವಾದ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಮೋಸ ಆಗ್ತಕ್ಕಂಥದ್ದು ಅಥವಾ ಸ್ಟಕ್ಕು, ಸ್ವಲ್ಪ ಲಾಸು. ಮದುವೆ ಜೀವನದಲ್ಲಿ ಗಲಾಟೆ, ಮಾತುಕತೆ, ಹೆಚ್ಚು ಕಮ್ಮಿಕಿ, ತಾತ್ಕಾಲಿಕ ಸಪ್ರೇಷನ್ಗಳು. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ ಆಗೋಲ್ಲ. ಅಬ್ಸ್ಟೆಕಲ್ಸ್ ಜಾಸ್ತಿ, ಕನ್ಫ್ಯೂಷನ್ಸ್ ಜಾಸ್ತಿ, ಡೌಟ್ಸ್ ಜಾಸ್ತಿ. ಹಾಗೆ ಆರೋಗ್ಯ ಸ್ವಲ್ಪ ಕೆಡ್ತಕ್ಕಂಥದ್ದು. ನರಗಳ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ನರ್ವಸ್ನೆಸ್ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು, ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ಬೋದು, ಸ್ಟ್ರೆಸ್ ಜಾಸ್ತಿ ಆಗ್ಬೋದು. ಸ್ವಲ್ಪ ನೋಡ್ಕೊಳ್ಳಿ, ತೋರಿಸ್ಕೊಳ್ಳಿ. ನೆಕ್ಸ್ಟ್ ಋಷಭ ಲಗ್ನದವರಿಗೆ ಎಜುಕೇಷನ್ ಗುಡ್ ಆಗಿದೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್, ಬಿಸ್ನೆಸ್ಸಲ್ಲಿರೋರಿಗೆ ವೆರಿ ಎಕ್ಸಲೆಂಟ್, ಮದುವೆ ಜೀವನ ವೆರಿ ಎಕ್ಸಲೆಂಟ್, ಮದುವೆ ಹುಡುಕ್ತಾ ಇರೋರಿಗೂ ತುಂಬ ಎಕ್ಸಲೆಂಟ್. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಮಿಥುನ ಲಗ್ನದವರಿಗೆ ಎಜುಕೇಷನ್ ಕಾನ್ಸಂಟ್ರೇಷನ್ ತಪ್ಪತಕ್ಕಂಥದ್ದು. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಜಾಬಲ್ಲಿರೋರಿಗೆ ಎಕ್ಸಲೆಂಟ್, ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗೋ ಸಾಧ್ಯತೆಗಳು. ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ದುಡ್ಡು ಬರುತ್ತೆ. ಮದುವೆ ಜೀವನ ಸಿಕ್ಕಾಬಟ್ಟೆ ಕಿರಿಕು, ಕೋರ್ಟ್ ಕೇಸ್ಗೆ ಹೋಗುತ್ತೆ. ಸುಮ್ಮನಿರಲಿಲ್ಲ ಅಂದರೆ ಏನು ಬೇಕಾದ್ರೂ ಆಗುತ್ತೆ. ಮದುವೆಗೆ ಹುಡುಕ್ತಾ ಇದ್ದರೆ ಸೆಟ್ ಆಗಲ್ಲ, ಈಸಿ ಇಲ್ಲ. ಅಕಸ್ಮಾತ್ ಸೆಟ್ ಆಯಿತು ಅಂದರೂ ಸಂಬಂಧಗಳಲ್ಲಿ ಸುಳ್ಳಿರುತ್ತೆ, ಇಲ್ಲ ಏನೋ ಒಂದು ಸಮಸ್ಯೆ ಇರುತ್ತೆ. ಆರೋಗ್ಯನ ಸ್ವಲ್ಪ ಚೆನ್ನಾಗಿಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮಿಥುನ ಲಗ್ನದವರಿಗೆ ಸ್ಕಿನ್ ಪ್ರಾಬ್ಲಮ್, ಸ್ವಲ್ಪ ಗಲಾಟೆಗಳು, ಕೋರ್ಟ್ ಕೇಸ್ ವಿಚಾರಗಳಲ್ಲಿ ಸ್ವಲ್ಪ ಓಡಾಟ, ಸ್ವಲ್ಪ ಫಿಯರಿಂಗ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ನು ಸ್ವಲ್ಪ ಸೋಂಬೇರಿತನ, ಓದದೇ ಇರತಕ್ಕಂಥದ್ದು, ಕಾನ್ಸಂಟ್ರೇಟ್ ಮಾಡದೇ ಇರತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಸ್ವಲ್ಪ ಮೈಂಡು ಲವ್ ಕಡೆ ಎಳಿತಕ್ಕಂಥದ್ದು, ಯಾರನ್ನಾರ ಇಷ್ಟ ಆದರೆ ಎಳೆದಾಕತ್ತೆ. ಸೊ ಹಾಗೆ ಖರ್ಚುಗಳು ಕೂಡ ಅದೇ ವಿಚಾರಕ್ಕೆ ಜಾಸ್ತಿ ಆಗುತ್ತೆ. ಪ್ಲಸ್ ಮಕ್ಕಳು ವಿಚಾರಕ್ಕೂ ಖರ್ಚು ಜಾಸ್ತಿ ಆಗುತ್ತೆ. ಅಥವಾ ಮಕ್ಕಳ ಮೇಲೂ ಮನಸ್ಸು ಎಳಿಬೋದು, ಲವ್ ಮ್ಯಾರೇಜ್ ಮೇಲೂ ಮನಸ್ಸು ಎಳಿಬೋದು, ಹುಡುಗಿ ಮೇಲೂ ಮನಸ್ಸು ಎಳಿಬೋದು, ಹುಡುಗನ ಮೇಲೂ ಮನಸ್ಸು ಎಳಿಬೋದು. ಸೊ ನಿಮ್ಮ ಮನಸ್ಸು ಅಲ್ಲೇ ಎಲ್ಲೋ ಒಂದು ಕಡೆ ಹೋಗಿ ದುಡ್ಡು ಖರ್ಚು ಮಾಡಿಸುತ್ತೆ. ಜಾಬಲ್ಲಿರ್ತಕ್ಕಂಥವ್ರಿಗೆ ಹೈಲಿ ಡೇಂಜರಸ್ ಟೈಮ್, ಗೋಚಾರ ಫಲ ಬ್ಯಾಡ್ ಟೈಮ್, ವೆರಿ ಬ್ಯಾಡ್ ಟೈಮ್. ಜಾಬ್ ಕಳ್ಕೊಬೋದು, ಜಾಬ್ ಹುಡುಕ್ತಾ ಇರೋ ಸಿಗದೇ ಇರ್ಬೋದು. ಜಾಬಲ್ಲಿ ಬಾಸಿಂದ ಸುತ್ತಮುತ್ತಲವರಿಂದ ಕಿರಿಕಿರಿ. ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹೈಲಿ ಲಾಸ್, ವೆರಿ ಡೇಂಜರಸ್ ಟೈಪ್ 20%. ಮದುವೆ ಜೀವನ ಪೊಸೆಸಿವ್ನೆಸ್ಸಿಂದ ಜಗಳ ಆಡ್ತಕ್ಕಂಥದ್ದು ತೋರಿಸುತ್ತೆ. ಪ್ರೀತಿ ಜಾಸ್ತಿ ಆಗುತ್ತೆ, ಸತ್ಯನೇ, ಬಟ್ ಅದೇ ರೀತಿ ಜಗಳ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸಮಸ್ಯೆ ಇದ್ದರೂ ಕ್ಲಿಯರ್ ಆಗುತ್ತೆ. ಮದುವೆಗೆ ಹುಡುಕ್ತಾ ಇರೋರು ಸೆಲೆಕ್ಟಿವ್, ಇಂಥದ್ದೇ ಬೇಕು ಅಂತ ಯಾವುದೂ ಡಿಸಿಷನ್ಸ್ ತೊಗೊಳ್ಳಲ್ಲ.
ಹೋಗ್ತಾ ಇರೋದು ಗಾಡಿ. ನೆಕ್ಸ್ಟ್ ಸಿಂಹಲಗ್ನ. ಸಿಂಹಲಗ್ನದವ್ರಿಗೆ ಒಂದು ಬೈಕು, ಕಾರು, ಸೈಟು, ಮನೆ ತೊಗೊಳ್ಳೋರಿಗೆ ಎಕ್ಸಲೆಂಟ್ ಟೈಮ್. ಹಾಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟ್. ಜಾಬ್ ಮಾಡೋರಿಗೆ ಸ್ವಲ್ಪ ಆಲಸ್ಯ ಹೆಚ್ಚು, ಬಟ್ ಗುಡ್ ಟೈಮ್, ಮೀಡಿಯಮ್ ಗುಡ್ ಟೈಮ್. ಬಿಸ್ನೆಸ್ ಮಾಡೋರಿಗೆ ಸಾಧಾರಣವಾಗಿ ಲಾಭ ಬರ್ತಾನೇ ಇರುತ್ತೆ, ಹೆಚ್ಚಾಗಿ ಬರಲ್ಲ ಬಟ್ ಬಂದೇ ಬರುತ್ತೆ. ರಿಯಲ್ ಎಸ್ಟೇಟು, ಟೀಚಿಂಗ್, ಕನ್ಸಲ್ಟೆಂಟ್ ಮಾಡೋರಿಗೆ ಹೈಲಿ ಎಕ್ಸಲೆಂಟ್ ಟೈಮ್. ಮದುವೆ ಜೀವನ ಸ್ವಲ್ಪ ಪ್ರೀತಿ ಕಡಿಮೆ ಆದಂಗೆ ಕಾಣುತ್ತೆ, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ಅದು ಮ್ಯಾನೇಜ್ ಆಗುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಮದುವೆ ಹುಡುಕ್ತಾ ಇರೋರಿಗೆ ಮದುವೆ ಹಿರಿಯರಿಂದ ಸೆಟ್ ಆಗ್ತಕ್ಕಂಥದ್ದು, ಸ್ವಲ್ಪ ಪ್ರೀತಿ ಹುಟ್ಟೋದಿಲ್ಲ, ಯಾರೇ ಬಂದು ಎಷ್ಟೇ ಆಫರ್ಸ್ ಬಂದರೂ ಕೂಡ ಸ್ವಲ್ಪ ಅದು ನೋಡ್ಕೊಳ್ಳಿ. ಇಷ್ಟ ಆದರೆ ಮಾಡ್ಕೊಳ್ಳಿ. ಇಲ್ಲಿ ಹಣೆ ಬರೋದ ಪ್ರಕಾರ 100% ಬರೋಲ್ಲ, ಸ್ವಲ್ಪ ಸ್ವಲ್ಪ ಬರುತ್ತೆ, ಸ್ವಲ್ಪ ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಹಾಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ, ಬಟ್ ಮತ್ತೆ ಹುಷಾರಾಗುತ್ತೆ. ನೆಕ್ಸ್ಟ್ ಕನ್ಯಾ ಲಗ್ನ. ಕನ್ಯಾ ಲಗ್ನದವ್ರಿಗೆ ವಿಪರೀತ ಕಮ್ಯುನಿಕೇಷನ್ ಜಾಸ್ತಿ ಈ ತಿಂಗಳು, ಎಲ್ಲಿ ನೋಡಿದ್ರು ಮಾತು ಮಾತು ಮಾತು. ಹಾಗೆ ಎಜುಕೇಷನ್, ಕಾನ್ಸಂಟ್ರೇಷನ್ ತಪ್ತೀರ, ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಜಾಬಲ್ಲಿರೋರಿಗೆ ಟೆನ್ಷನ್ ಹೆಚ್ಚು, ಮಾತು ಹೆಚ್ಚು, ಕಮ್ಯುನಿಕೇಷನ್, ಸ್ವಲ್ಪ ಪ್ರಾಜೆಕ್ಟ್ಸ್ ಹೆಚ್ಚಾಗುತ್ತೆ. ಬಿಸ್ನೆಸ್ ಮಾಡೋರಿಗೆ ಎಫರ್ಟ್ಸ್ ತುಂಬ ಜಾಸ್ತಿ ಹಾಕಬೇಕು, ಬರುತ್ತೆ ಲಾಭ, ಮೀಡಿಯಮ್ ಲಾಭ, ಬಟ್ ತುಂಬ ಎಫರ್ಟ್ ಹಾಕಬೇಕು. ಮದುವೆ ಜೀವನ ಕಮ್ಯುನಿಕೇಷನ್ದ ಹೀಗೋ ತೋರಿಸ್ತಕ್ಕಂಥದ್ದು ಸ್ವಲ್ಪ ನೆಗೆಟಿವ್ ಸೈಡ್ ತೋರಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ, ಇಲ್ಲಾಂದರೆ ಕಿರಿಕ್ ಹೋಗುತ್ತೆ ಜಾಸ್ತಿ. ಮದುವೆ ಹುಡುಕ್ತಾ ಇದ್ದರೆ ಬರೀ ಮಾತುಕತೆನೇ ಇರುತ್ತೆ, ಯಾವುದು ಸೆಟ್ ಆಗ್ತಿರಲ್ಲ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ತುಲಾ ಲಗ್ನ. ತುಲಾ ಲಗ್ನದವ್ರಿಗೆ ಹಣ ಬರ್ತಕ್ಕಂಥದ್ದು ಟೈಮ್ಗೆ, ನನಗೆ ಇದೊಂದು ಖರ್ಚಿದೆ, ದುಡ್ಡು ಬೇಕು, ಯಾರಾದರೂ ಬಂದು ಕೊಡ್ತಾರೆ, ಮನೇಲೇ ಕೊಡ್ತಾರೆ, ಹೆಂಗೋ ಸೆಟ್ ಆಗುತ್ತೆ. ಹಾಗೆ ಎಜುಕೇಷನ್ ಮೀಡಿಯಮ್ ಆಗಿದೆ, ಜಾಬಲ್ಲಿರೋರಿಗೂ ಮೀಡಿಯಮ್ ಆಗಿದೆ. ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಬರುತ್ತೆ, ಬಟ್ ಅಷ್ಟೇ ಖರ್ಚು, ಇನ್ವೆಸ್ಟ್ಮೆಂಟು. ಮದುವೆ ಜೀವನ ತುಂಬ ಚೆನ್ನಾಗಿದೆ, ಸಣ್ಣ ಪುಟ್ಟದ್ದೇನೇ ಇದ್ರೂ ಕೂಡ. ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಮದುವೆ ಸೆಟ್ ಆಗ್ತಕ್ಕಂಥ ತೋರಿಸುತ್ತೆ. ಕೆಲವು ಟೈಮ್ ಕನ್ಫ್ಯೂಷನ್ಸ್, ಅವ್ರು ಬೇಡ ಅಂತಾರೆ, ಇವ್ರು ಬೇಡ ಅಂತಾರೆ, ನನಗೆ ಇಷ್ಟ ಆಗಿಬಿಟ್ಟಿದೆ, ಈ ರೀತಿ ಕನ್ಫ್ಯೂಷನ್ಸ್ ಇರುತ್ತೆ. ಎಸ್ ಅಂದ್ರೆ ಆಗುತ್ತೆ, ಇಲ್ಲಾಂದರೆ ಮುಂದಕ್ಕೆ ಹೋಗುತ್ತೆ. ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ವೃಶ್ಚಿಕ ಲಗ್ನ. ವೃಶ್ಚಿಕ ಲಗ್ನದವ್ರಿಗೆ ನೀವೇನೇ ಅಂದ್ಕೊಂಡ್ರು ಜಯ. ನಾನೊಂದು ಏನೋ ಒಂದು ಮಾತುಕತೆ ಮಾಡೋಣ ಅಂತ ಇದ್ದೀನಿ, ನನ್ನ ಟ್ಯಾಲೆಂಟ್ನ ಪ್ರತಿಭೆ ತೋರಿಸೋಣ ಅಂತ ಇದ್ದೀನಿ, ಎಕ್ಸಲೆಂಟ್ ಟೈಮ್. ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ, ಫೋಕಸ್ ಕಳ್ಕೊಂಡ್ರೆ ಮೀಡಿಯಮ್. ಜಾಬಲ್ಲಿರೋರಿಗೆ ಸೆಲ್ಫ್ ಎಫರ್ಟ್ ಹಾಕಿ ಕೆಲಸ ಮಾಡಿದರೆ ಎಲ್ಲ ಸಕ್ಸಸ್ಸು. ಬಿಸ್ನೆಸ್ ಮಾಡೋರಿಗೆ ತುಂಬ ಸೆಲ್ಫ್ ಎಫರ್ಟ್ ಹಾಕಿದರೆ ಸಿಕ್ಕಾಬಟ್ಟೆ ಗೊತ್ತಿಲ್ಲದೆ ಇರೋ ಲಾಭಗಳೆಲ್ಲ ಬಂದ್ಬಿಡುತ್ತೆ. ಎಫರ್ಟ್ ಇಲ್ಲ, ಕಡಿಮೆ ಲಾಭ. ಮದುವೆ ಜೀವನ ಸ್ವಲ್ಪ ಕಿರಿಕ್ ತೋರಿಸ್ತಾ ಇದೆ, ನಾನು ಅದರಲ್ಲಿ ಗೆದ್ದೆ, ಕೋರ್ಟ್ ಕೇಸಲ್ಲಿದ್ದರೂ ಗೆದ್ದೆ, ಅಲ್ಲೋದ್ರೂ ಅವ್ರ ಮನೆಯಲ್ಲೂ ಹೋಗಲಿ ಬಿಡು, ಸ್ವಲ್ಪ ಈ ರೀತಿ ವ್ಯಾಜ್ಯದಲ್ಲೇ ಜಯ 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 ಮಾತುಕತೆನಲ್ಲಿ ತೋರಿಸ್ತಾ ಇದೆ. ಮದುವೆ ಹುಡುಕ್ತಾ ಇರೋರಿಗೆ ಸಟ್ಟೇ ಆಗಲ್ಲ, ಆಫರ್ಸ್ ತುಂಬ ಇರುತ್ತೆ, ಮಾಡ್ಕೋಬೇಕು ಅನಿಸುತ್ತೆ, ಭಯ. ಸೊ ಹಾಗೆ ಆರೋಗ್ಯ ನ್ಯೂಟ್ರಲ್. ನೆಕ್ಸ್ಟ್ ಧನುರ್ ಲಗ್ನ. ಧನುರ್ ಲಗ್ನದವ್ರಿಗೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥ ಸಮಯ. ಪಾರ್ಟ್ನರ್ಗೆ ಹೆಚ್ಚು ಖರ್ಚು, ಅಥವಾ ನಿಮ್ಮ ಹತ್ರ ದುಡ್ಡಿದ್ರೆ ನಿಮ್ಮ ಪಾರ್ಟ್ನರ್ ಕಿತ್ಕೊಂಡು ಹೋಗ್ತಾರೆ, ಸ್ವಲ್ಪ ಈ ರೀತಿ ತೋರಿಸ್ತಾ ಇದೆ. ಎಜುಕೇಷನ್ ಡಲ್ಲು, ಓದಿದ್ದೆಲ್ಲ ಮರ್ತೋಗುತ್ತೆ. ಜಾಬಲ್ಲಿರೋರಿಗೆ ಸಿಕ್ಕಾಬಟ್ಟೆ ಪ್ರೆಷರ್ ಲೋಡು, ಕಿರಿಕಿರಿ. ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸು. ಮದುವೆ ಜೀವನದಲ್ಲಿ ಗಲಾಟೆ, ಫೈನಾನ್ಷಿಯಲ್ ಗಲಾಟೆ ಆಗಿರ್ಬೋದು, ಮತ್ತೊಂದು ಗಲಾಟೆ, ಹೀಗೋ ಕ್ಲಾಸ್ ಜಾಸ್ತಿ ಆಗುತ್ತೆ. ಮದುವೆ ಹುಡುಕ್ತಾರೆ ಸಟ್ಟೆ ಆಗಲ್ಲ. ಆರೋಗ್ಯ ಚೆನ್ನಾಗೇ ಇಲ್ಲ, ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಮು, ನರ್ವಸ್ನೆಸ್ ಪ್ರಾಬ್ಲಮ್ಮು, ಮೆಮೊರಿ ಪವರ್ ಆವಾಗವಾಗ ಆಫ್ ಆಗುತ್ತೆ ಅಂತಾರಲ್ಲ, ಮರ್ತೋಗೋದು ಅಂತಾರಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮಕರ ಲಗ್ನ. ಮಕರ ಲಗ್ನದವ್ರಿಗೆ ವ್ಯಾಜ್ಯದಲ್ಲಿ ಜಯ, ವ್ಯಾಜ್ಯದಲ್ಲಿ ಏನಾರು ಈ ತಿಂಗಳಲ್ಲಿದ್ದರೆ. ಎಜುಕೇಷನ್ ಅದ್ಭುತ. ಜಾಬಲ್ಲಿರೋರಿಗೆ ಹೈಲಿ ಎಕ್ಸಲೆಂಟು, ಏನಾರ ಪೋಸ್ಟ್ ಕೊಡೋದು, ಇಂಕ್ರಿಮೆಂಟ್ ಸ್ಯಾಲ್ರಿನೋ ಈ ತಿಂಗಳಲ್ಲಿ ಆಫರ್ ಇತ್ತು ಅಂದರೆ ಆಗ್ತಕ್ಕಂಥದ್ದು. ಬಿಸ್ನೆಸ್ ಮಾಡೋರಿಗೆ ದುಡ್ಡು, ಲಾಭವೂ ಲಾಭ. ಮದುವೆ ಜೀವನ ಮೀಡಿಯಮ್ ಗುಡ್ಡು, ಸಾಧಾರಣ. ಮದುವೆ ಹುಡುಕ್ತಾ ಇದ್ದರೆ ಸಾಧಾರಣ ಫಲ, ಎಸ್ ಅಂದ್ರೆ ಆಗುತ್ತೆ, ಇಲ್ಲಾಂದರೆ ಮುಂದಕ್ಕೆ ಹೋಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕುಂಭಲಗ್ನ. ಕುಂಭಲಗ್ನದವ್ರಿಗೆ ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಅದೆಂಥ ಸಮಸ್ಯೆ ಇರಲಿ ನೇಮ್ ಆ್ಯಂಡ್ ಫೇಮು. ಬಿಸ್ನೆಸ್ ಮಾಡೋರಿಗೆ ಅದೆಂಥ ಕಷ್ಟದ ರೊಟೇಷನ್ ಇರಲಿ ಈ ತಿಂಗಳು ಗುಡ್ ಟೈಮ್. ಮದುವೆ ಜೀವನ ಹೈಲಿ ಡೇಂಜರಸ್ ಟೈಮ್, ಸಪ್ರೇಷನ್ ಆಗೋ ಸಾಧ್ಯತೆ, ಈಗೋ ಕ್ಲ್ಯಾಶು, ಹೈಲಿ ಡೇಂಜರ್. ಹಾಗೆ ಮದುವೆ ಹುಡುಕ್ತಾ ಇರೋರಿಗೆ ಸಟ್ಟೇ ಆಗಲ್ಲ, ಯಾವುದಾದ್ರೂ ಒಂದು ವಿಚಾರದಲ್ಲಿ ಕ್ಯಾನ್ಸಲ್ ಆಗ್ತಿರುತ್ತೆ. ನೀವು ಮಾಡ್ತೀರಾ, ಇಲ್ಲ ಅವ್ರು ಮಾಡ್ತಾರೆ. ಆರೋಗ್ಯನೂ ಚೆನ್ನಾಗಿಲ್ಲ, ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ಬೋದು, ನರಗಳ ಸಮಸ್ಯೆ ಜಾಸ್ತಿ ಆಗ್ಬೋದು, ಟೆನ್ಷನ್ ಜಾಸ್ತಿ ಆಗ್ಬೋದು. ಸೊ ಈ ರೀತಿ. ಲಾಸ್ಟ್ ಒನ್ ಮೀನಲಗ್ನ. ಮೀನಲಗ್ನದವ್ರಿಗೆ ಓಡಾಡ್ತಕ್ಕಂಥ ಟೈಮು. ಎಜುಕೇಷನ್ ಅತ್ಯದ್ಭುತ. ಜಾಬಲ್ಲಿರೋರಿಗೆ ಜಾಬ್ ಚೇಂಜ್ ತೋರಿಸ್ತಾ ಇದೆ, ಬಟ್ ಮೀಡಿಯಮ್ ಟೈಮ್. ಹಾಗೆ ಬಿಸ್ನೆಸ್ ಮಾಡೋರಿಗೆ ಮೀಡಿಯಮ್ ಆಗಿ ದುಡ್ಡು ಬರುತ್ತೆ, ಲಾಸು ಇಲ್ಲ, ತುಂಬ ಪ್ರಾಫಿಟು ಇಲ್ಲ. ಮದುವೆ ಜೀವನ ಚೆನ್ನಾಗಿದೆ, ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು ಕೂಡ ತೋರಿಸ್ತಾ ಇದೆ. ಆರೋಗ್ಯ ಎಕ್ಸಲೆಂಟಾಗಿರುತ್ತೆ ಮೀನಲಗ್ನ. ಇಷ್ಟು ಬುಧನ ಪ್ರವೇಶದ ಫಲಗಳು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.